ಕಾರ್ಡ್ ನನಗೆ ಹ್ಯಾಂಗ್ಮ್ಯಾನ್ ಬಂದಿದೆ. ನೀವೇನು ಲೈಫಲ್ಲಿ ಯಾವುದಕ್ಕೂ ಒಂದು ಸೊಲ್ಯೂಷನ್ನ ಹುಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಕಾರ್ಡ್ ಹೇಳುತ್ತೆ. ನೀವು ಅಥವಾ ಅದರ್ ಪರ್ಸನು ಯಾಕೆ ಈ ಥರ ಆಗ್ತಾ ಇದೆ, ಯಾಕೆ ಆ ಥರ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಕಾಂಪ್ರಮೈಸಿಂಗ್ ಯುವರ್ ಸೆಲ್ಫ್ ಅಂತ ಕಾರ್ಡ್ ಹೇಳುತ್ತೆ. ನಿಮಗೆ ತುಂಬ ಬೇರೆಯವರಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಹೇಳ್ಬೋದು. ಲೈಫಲ್ಲಿ ಯಾವಾಗ ಬೇಜಾರಾಗುತ್ತೆ ಅಂದರೆ ನಮಗೆ ನಮ್ಮನ್ನು ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ನಾವು ಅವ್ರು ಅದನ್ನು ಮಾಡಲಿ ಅವ್ರು ಇದನ್ನು ಮಾಡಲಿ ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಕುಂತಾಗ ತುಂಬ ಬೇಜಾರಾಗುತ್ತೆ. ಆ ಸ್ಟೇಜಲ್ಲಿ ನೀವು ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ. ಖಂಡಿತವಾಗ್ಲೂ ಏಸ್ ಆಫ್ ಕಪ್ಸ್ ನೀವು ಲವ್ನ ನೀವು ಮೀಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಸಮ್ವನ್ ಸ್ಪೆಷಲ್ ಬರ್ತಾರೆ ಮಂತಲ್ಲಿ. ಇನ್ ಕೇಸ್ ನೀವು ಸಿಂಗಲ್ ಇದ್ದರೆ, ಸೊ ಮೇ ಬಿ ಇವಾಗ ನೀವು ಕಮಿಟೆಡ್ ಆಗಿದ್ದೀರಾ, ರೀಸೆಂಟ್ಲಿ ಬ್ರೇಕಪ್ ಆಗಿದೆ ಅಂತ ಕೂಡ ಹೊಸ ವ್ಯಕ್ತಿ ಯು ವಿಲ್ ಮೀಟ್ ಸಮ್ವನ್ ನ್ಯೂ ಅಂತ ಕಾರ್ಡ್ ಹೇಳುತ್ತೆ, ಸ್ಪೆಷಲಿ ಅಂತ ಹೇಳ್ತೀನಿ. ಥರ್ಡ್ ಕಾರ್ಡ್ ನನಗೆ ಡೆತ್ ಕಾರ್ಡ್ ಬಂದಿದೆ. ಮೇ ಬಿ ನಿಮ್ಮ ಒಳಗೆ ನಿಮ್ಮನ್ನು ಯಾವುದೋ ಒಂದು ವಿಷಯ ನಿಮ್ಮನ್ನು ನಿಧಾನವಾಗಿ ನಿಮ್ಮನ್ನು ಕಿಲ್ಲಿಂಗ್ ಯು ಅಂತ ಹೇಳುತ್ತೆ. ನಿಧಾನವಾಗಿ ನಿಮ್ಮನ್ನು ಸಾಯಿಸ್ತಾ ಇದೆ ಒಳಗೊಳಗೆ ಅಂತ ಹೇಳ್ಬೋದು. ಯಾರು ನನ್ನನ್ನು ಪ್ರೀತಿಸೋರಿಲ್ಲ, ಯಾರು ನನ್ನನ್ನು ಕೇರ್ ಮಾಡೋರಿಲ್ಲ ಅಂತವ್ರಿಗೆ ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಅನ್ನಿಸ್ತಾ ಇದೆ. ಡೆತ್ ಕಾರ್ಡ್ ಬಂದಿದೆ. ಗಿವಿಂಗ್ ಅಪ್ ಅಂತ ಹೇಳುತ್ತೆ. ನೀವು ಲೈಫ್ನ ಗಿವ್ ಅಪ್ ಮಾಡಬೇಕು ಅಂತ ಕೆಲವರು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆ ನಿರ್ಧಾರನ ತಗೊಳ್ಬೇಡಿ ಅಂತ ಹೇಳ್ತೀನಿ. ನೀವು ಅಂದ್ಕೊಳ್ಳೋಕ್ಕಾಗದೇ ಇರೋವಂಥ ಸಮ್ಮನ್ ಸ್ಪೆಷಲ್ ತುಂಬ ಒಳ್ಳೆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಕಾರ್ಡ್ ಹೇಳ್ತಾ ಇದೆ. ಫೋರ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಯಂಗರ್ ಪರ್ಸನ್ ಫೈರ್ ಸೈನ್ನ ರೀಪ್ರೆಸೆಂಟ್ ಮಾಡ್ತಾರೆ. ಬಟ್ ನೀವು ಇಷ್ಟಪಡೋ ವ್ಯಕ್ತಿ ಆಗಿದ್ದಾರೆ ಅವರು, ಫೈರ್ ಸೈನ್ನ ರೀಪ್ರೆಸೆಂಟ್ ಮಾಡೋರು. ಅವ್ರದ್ದು ಅಷ್ಟೊಂದು ಕೇರ್ ಮಾಡಲ್ಲ ಅಂತ ಹೇಳ್ಬೋದು. ಅವ್ರು ಯಾವುದೇ ಈ ರಿಲೇಷನ್ಶಿಪ್ಗೆ ಅಥವಾ ಈ ಲವ್ಗೆ, ಮ್ಯಾರಿಡ್ ಲೈಫ್ಗೆ ಯಾವುದೇ ಎಫರ್ಟ್ನ ಹಾಕ್ತಾ ಇಲ್ಲ. ಸೊ ಅದರ್ ಪರ್ಸನ್ ಅಂತ ಹೇಳ್ತಾ ಇದೆ. ಫಿಫ್ತ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ನಿಮಗೆ ಗೊತ್ತಿದೆ ನಾನೇನು ರೀಡ್ ಮಾಡೋದು, ನೀವು ಆ ಲೈಫಲ್ಲಿ ಇದ್ದೀರಾ, ಸಿಚುವೇಶನಲ್ಲಿ ಇದ್ದೀರಾ, ಬೆಟರ್ ದೆನ್ ಮೀ ನಿಮಗೆ ಗೊತ್ತಿದೆ. ಯಾವಾಗಲೂ ಅನಿಸುತ್ತೆ ನಿಮಗೆ ಯಾವತ್ತೂ ಅವ್ರ ಜೊತೆ ನಾನು ಮಾತಾಡ್ಬೋದು ಅಂತ. ಸೊ ಬಟ್ ನಿಮ್ಗೆ ಆಗ್ತಾ ಇಲ್ಲ ಅದು, ಯಾಕಂದರೆ ನೀವು ಅವ್ರನ್ನ ಅಷ್ಟೊಂದು ಲವ್ ಮಾಡ್ತೀರಾ, ಕೇರ್ ಮಾಡ್ತೀರಾ ಅಂತ ಮೆಜಿಷಿಯನ್ ಕಾರ್ಡ್ ಹೇಳುತ್ತೆ. ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಸಿಂಗಲ್ ವ್ಯಕ್ತಿನ ಕೂಡ ಮೆಜಿಷಿಯನ್ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಫಿಫ್ತ್ ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಸೆವೆಂತ್ ಕಾರ್ಡ್ ನನಗೆ ಟೆಂಪ್ರೆನ್ಸ್ ಬಂದಿದೆ. ಮೇ ಬಿ ಅವ್ರು ಹೊರಗಡೆ ಹೋಗ್ತಾರೆ, ತುಂಬ ವ್ಯಕ್ತಿನ ಮೀಟ್ ಆಗ್ತಾರೆ, ಯಾವುದೇ ಇಂಟೆನ್ಷನ್ ಇಲ್ಲ. ಸೊ ಇನ್ ಕೇಸ್ ನೀವು ಯಾರ ಜೊತೆನಾದರೂ ಮೆಸೇಜು ಟೆಕ್ಸ್ಟ್ ಮಾಡ್ತಾ ಇದ್ದೀರಾ, ಡೇಟ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಅವರಿಗೆ ನಿಮ್ಮ ಜೊತೆ ಕಮಿಟ್ ಆಗುವಂಥ ಯಾವುದೇ ಇಂಟೆನ್ಷನ್ ಇಲ್ಲ. ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಕೆಲವ್ರಿಗೆ, ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ನಿಮ್ಮ ಜೊತೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಸೊ ಲೈಫ್ ಪಾರ್ಟ್ನರ್ ಆಗಿ ನಿಮ್ಮನ್ನು ಚೂಸ್ ಮಾಡ್ಕೊಳ್ಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಕೂಡ ನನಗೆ ಕಾಣಿಸ್ತಾ ಇಲ್ಲ. ಸೊ ರೀಡಿಂಗಲ್ಲಿ ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಗೊತ್ತಾಗುತ್ತೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ, ರೆಸೊನೇಟ್ ಆಗೋರಿಗೆ. ಸೊ ನೀವು ಯಾರೋ ಒಬ್ಬ ಸೀರಿಯಸ್ನೆಸ್ ಇಲ್ಲದೆ ಇರೋವಂಥ ವ್ಯಕ್ತಿ, ಲೈಫ್ ಬಗ್ಗೆ ಯಾವುದೇ ಇಂಟೆನ್ಷನ್ ಗೋಲ್ ಇಲ್ಲದೆ ಇರೋವಂಥ ವ್ಯಕ್ತಿ ಜೊತೆ ನೀವು ಕಮಿಟ್ಮೆಂಟ್ಗೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. 8th ಕಾರ್ಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಸೊ ಏನು ಮಾಡೋದು, ನಿಮ್ಗೆ ಅವ್ರ ಮೇಲೆ ತುಂಬ ಫೀಲಿಂಗ್ಸ್ ಇದೆ ಅಂತ ನೀವು ಹೇಳ್ಬೋದು ಕೆಲವರು. 9th ಕಾರ್ಡ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. ಹವೆವರ್ ಏನಂದರೆ ನೀವೊಬ್ಬರೇ ಈ ರಿಲೇಷನ್ಶಿಪ್ಗೆ ವರ್ಕ್ ಮಾಡಬೇಕು, ಎಫರ್ಟ್ ಹಾಕಬೇಕು, ನೀವೊಬ್ಬರೇ ಕೇರ್ ಮಾಡಬೇಕು. ಸೊ ಎಲ್ಲ ಸಫರಿಂಗ್ನ ಅನುಭವಿಸ್ಬೇಕು ಅವ್ರು. ಯಾಕಂದರೆ ನಿಮ್ಮ ಥರನೇ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ನಿಮ್ಮ ಥರ ನಿಮ್ಮ ಹತ್ರ ಹೇಗೆ ಬಿಹೇವ್ ಮಾಡ್ತಾರೆ, ಸೊ ಹಾಗೆ ತುಂಬ ಜನಗಳ ಜೊತೆ ಅವ್ರು ಬಿಹೇವ್ ಮಾಡ್ತಾರೆ. ಸೊ ಇದನ್ನು ನೀವು ಏನಂತ ಅಂದ್ಕೊಳ್ತಿರೋ ಗೊತ್ತಿಲ್ಲ ನನಗೆ. ಸೊ 10th ಕಾರ್ಡ್ ನನಗೆ 4 ಆಫ್ ಸಾರ್ಡ್ಸ್ ಬಂದಿದೆ. 4 ಆಫ್ ಸಾರ್ಡ್ಸ್ ಅಂದರೆ ತುಂಬ ಕೇರ್ಲೆಸ್ ವ್ಯಕ್ತಿನ ರೀಪ್ರೆಸೆಂಟ್ ಮಾಡುತ್ತೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ. ತುಂಬ ಒಳ್ಳೆ ಮೆಮೊರೀಸ್ ಇದೆ ನಿಮಗೆ. 4 ಆಫ್ ಸಾರ್ಡ್ಸ್ ಹಳೆ ಮೆಮೊರೀಸ್ನ ಮೆಲ್ಕ್ ಹಾಕೋದು ಅಂತ ಹೇಳುತ್ತೆ. ಹಳೆ ಮೆಸೇಜಸ್ನ ನೋಡ್ತಾ ಇದ್ದೀರಾ, ಹಳೆ ಫೋಟೋಸ್ ನೋಡ್ತಾ ಇದ್ದೀರಾ. ಬಟ್ ಏನು ಅಂದರೆ ಮೇ ಬಿ ಇನ್ ಕೇಸ್ ನಿಮ್ಮದು ಬ್ರೇಕಪ್ ಆಗಿದೆ, ಗೋಸ್ಟೆಡ್ ಫೀಲಿಂಗ್, ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಕಮ್ಯುನಿಕೇಷನ್ ಸ್ಟಾಪ್ ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ನೀವು ನಿದ್ದೆ ಮಾಡ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ. 11th ಕಾರ್ಡ್ ನನಗೆ 10 ಆಫ್ ಕಪ್ಸ್ ಬಂದಿದೆ. ಸಚ್ ಎ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತೀನಿ. ನೀವು ಇನ್ನೂ ಆ ವ್ಯಕ್ತಿಗೆ ವೇಟ್ ಮಾಡ್ತೀರ ಅಂದರೆ ನಿಮ್ಮದು ಟೈಮ್ ವೇಸ್ಟ್ ಅಂತ ಹೇಳ್ತೀನಿ. ಸೊ ಆ ವ್ಯಕ್ತಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಮೇಲೆ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. 12th ಕಾರ್ಡ್ ನನಗೆ 2 ಆಫ್ ಪೆಂಟಿಕಲ್ಸ್, 13 ನನಗೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ. 2 and 9 ತುಂಬ ಡ್ರಿಂಕ್ಸ್ ಮಾಡ್ತಾರೆ ಅವರು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾರೆ, ನೋಡೋಕ್ಕೆ ಚೆನ್ನಾಗಿದ್ದಾರೆ, ಗಾರ್ಜಿಯಸ್ ಇದ್ದಾರೆ ಅಥವಾ ಹ್ಯಾಂಡ್ಸಮ್ ಇದ್ದಾರೆ,
ಅವ್ರಿಗೆ ಜಸ್ಟ್ ದೇ ಲೈಕ್ ಟು ಹ್ಯಾವ್ ಎ ಫನ್ ಅಂತ ಹೇಳ್ಬೋದು. ಅವ್ರು ಫನ್ಗೋಸ್ಕರ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ, ಅಥವಾ ಬೇರೆ ಯಾರ ಜೊತೆ ಕನೆಕ್ಟ್ ಆದರೂ ಸೊ ಅವ್ರು ಫನ್ಗೋಸ್ಕರ ಅಷ್ಟೇ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕಿಂತಲೂ ಜಾಸ್ತಿ ಅಲ್ಲಿ ಏನೂ ಇಲ್ಲ. ಅವರು ಸೀರಿಯಸ್ ಆಗಿರೋ ವ್ಯಕ್ತಿನೂ ಅಲ್ಲ, ಸೀರಿಯಸ್ನೆಸ್ಸು ಇಲ್ಲ. ಲೈಫ್ನ ಜಸ್ಟ್ ಲೈಕ್ ಒಂದು ಗೇಮ್ ಥರ ತೊಗೊಂಡಿದ್ದಾರೆ, ಎಕ್ಸೈಟ್ಮೆಂಟ್ ಫನ್ಗೋಸ್ಕರ. ಸೊ ಏನೇ ಮಾಡಿದರೂ ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. 14th ನನಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ಈ ಥರ ಇರೋ ವ್ಯಕ್ತಿ ಜೊತೆ ಇನ್ನೂ ರಿಲೇಷನ್ಶಿಪ್ಪಲ್ಲಿದ್ದರೆ, ಕನೆಕ್ಟ್ ಆಗಿದ್ರೆ, ಇತ್ತೀಚೆಗೆ ಕನೆಕ್ಟ್ ಆಗಿದ್ದರೂ ಕೂಡ ಸೊ ಸಡನ್ನಾಗಿ ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇದೆ. ಕೇರ್ಫುಲ್ ಹೇಳ್ತೀನಿ ನಾನು, ಆಲ್ರೆಡಿ ಆಗಿರ್ಬೋದು. ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ನೀವು ಮ್ಯಾರಿಡ್ ಆಗಿದ್ರೆ ಕಂಗ್ರೆಸ್ ಹೇಳ್ತೀನಿ ನಾನು, ಗುಡ್ ನ್ಯೂಸ್ ಹೇಳ್ತೀನಿ. ಕೆಲವ್ರಿಗೆ ಗುಡ್ ನ್ಯೂಸ್ ಬರುತ್ತೆ, ಬಟ್ ಸ್ಟಿಲ್ ಇನ್ನೂ ಕೆಲವ್ರಿಗೆ ಅವ್ರ ಇಂಟೆನ್ಷನ್ ಬರೀ ಇಷ್ಟೇ, ಇಂಟಿಮೆಸಿಗೋಸ್ಕರ ಕನೆಕ್ಟ್ ಆಗಬೇಕಾಗಿತ್ತು. ಅವರು ಫಿಸಿಕಲಿ ಕನೆಕ್ಷನ್ಗೋಸ್ಕರ ಕನೆಕ್ಟ್ ಆಗಿದ್ದಾರೆ. ಸೊ ಸಡನ್ನಾಗಿ ಪ್ರೆಗ್ನೆನ್ಸಿ ಹೇಳ್ತಾ ಇದೆ. ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ನಿಮಗೆ ಒಂದು ಎಚ್ಚರಿಕೆನೂ ಕೊಡ್ತಾ ಇದ್ದೀನಿ ನಾನು. ಆ ಥರ ಇರೋ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ರೆ, ಅಥವಾ ನಿಮ್ಮ ಪರ್ಸನ್ ಆ ಥರ ಇಲ್ಲ ಅಂತ ನಿಮ್ಗೆ ಅನಿಸಿದ್ರು, ಆದಷ್ಟು ನೀವು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಸೊ ಅದು ಒಂದು ಇಂಟೆನ್ಷನ್ ಅವ್ರದ್ದು ಏನಾದರೂ ಫುಲ್ಫಿಲ್ ಆಯಿತು ಅಂದರೆ ಮತ್ತೆ ಅವ್ರು ನಿಮ್ಮ ಕಡೆ ನೋಡೋ ಚಾನ್ಸು ಇಲ್ಲ, ನಿಮ್ಮ ಕಾಲು ಪಿಕ್ ಮಾಡಲ್ಲ, ಮೆಸೇಜ್ಗೂ ರೆಸ್ಪಾನ್ಸ್ ಮಾಡಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ರು ಕೂಡ ಇದು ವೈಸ್ ವರ್ಷ ರೀಡಿಂಗ್ ಇರುತ್ತೆ. ಅವ್ರ ಜೊತೆ ಕನೆಕ್ಟ್ ಆಗಿದ್ರು ಕೂಡ ನಿಮಗೆ ರೀಡಿಂಗ್ ಅನ್ವಯಿಸಿದ್ರೆ, ರೆಸೊನೇಟ್ ಆದರೆ, ನಾನು ಹೇಳ್ತಾ ಇರೋದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. ಇದು ತುಂಬ ಇಂಟೆನ್ಸ್ ರೀಡಿಂಗು, ನಿಮ್ಗೆ ಅಷ್ಟೇ ಎಚ್ಚರಿಕೆ ಇದೆ. ಮುಂದೆ ಕೆಲವ್ರಿಗೆ ಆಗೋಗಿರೋದನ್ನು ನಾನು ತಡೆಯೋಕ್ಕಾಗಲ್ಲ. ಮುಂದೆ ಆಗ್ತಾ ಇರೋ ಅನಾಹುತದ ಬಗ್ಗೆ ಕೂಡ ನಾನು ನಿಮಗೆ ಒಂದು ಹಿಂಟ್ ಥರ ಕೊಟ್ಟಿದ್ದೀನಿ. ಹಿಂಟ್ ಅಂತಲೂ ಹೇಳೋಕ್ಕಾಗಲ್ಲ, ಸೊ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ನಾನು. ಹ್ಯಾಂಗ್ಮ್ಯಾನ್ ಇರೋದ್ರಿಂದ ನೀವು ಆಲ್ರೆಡಿ ನಿಮ್ಮ ಲೈಫಲ್ಲಿ ಏನೋ ಆಗಿದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಇದ್ದೀರಾ, ಇದರಿಂದ ಹೇಗೆ ಹೊರಗೆ ಬರೋದು ಅಂತ ನೋಡ್ಕೊಳ್ತಾ ಇದ್ದೀರಾ ಅಂದರೆ ಸೊ ಪೇಷನ್ಸ್ ಇರಲಿ ಅಂತ ಹೇಳ್ತೀನಿ. ಸೊ ಯಾವುದೇ ಥರ್ಡ್ ಕಾರ್ಡ್ ನಿಮಗೆ ಡೆತ್ ಕಾರ್ಡ್ ಬಂದಿದೆ. ಸೊ ಇನ್ ಕೇಸ್ ನಾನು ಹೇಳ್ತಾ ಇರೋದೇನಾದರೂ ನಿಮ್ಮ ಲೈಫಲ್ಲಿ ಆಗಿದ್ದರೆ ಯಾವುದೇ ದುಡುಕಿನ ನಿರ್ಧಾರನ ತೊಗೊಳ್ಬೇಡಿ. ಸೊ ಅದಾಗದ್ವರೆಗೂ ಎಲ್ಲನೂ ಸರಿ ಹೋಗುತ್ತೆ. ಇವಾಗ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸಫರ್ ಆಗ್ತಾಯಿದ್ರು ಕೂಡ ಅದೇ ಸರಿ ಹೋಗುತ್ತೆ ಒಂದು ಹಂತದವರೆಗೂ ಅಂತ ಕೂಡ ಕಾರ್ಡ್ಸೇ ಹೇಳ್ತಾ ಇದೆ. ಸೊ ನಾನು ಒಂಟಿ ಆಗಿದ್ದೀನಿ ಅಥವಾ ನನಗೆ ಯಾರೂ ಇಲ್ಲ ಅಂತ ಯಾವತ್ತೂ ನಿಮ್ಮ ಮೈಂಡಲ್ಲಿ ಬರಬಾರ್ದು. 4 ಆಫ್ ಸೋರ್ಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಆ ಥರ ಥಾಟ್ಸ್ ನಿಮಗೆ ಬರುತ್ತೆ. ಆದಷ್ಟು ಮೆಡಿಟೇಷನ್ನ ಮಾಡಿ, ಅಥವಾ ನೀವಿರೋ ಪ್ಲೇಸಿಂದ ಎಲ್ಲಾದರೂ ವೆಕೇಷನ್ಸ್ಗೆ ಫ್ರೆಂಡ್ ಹತ್ರ ಹೋಗಿ, ಅಥವಾ ಅಟ್ಲೀಸ್ಟ್ ಫ್ರೆಂಡ್ಸ್ಗೆ ಕಾಲಲ್ಲಿ ಮಾತಾಡಿ, ಫ್ರೆಂಡ್ಸ್ ಜೊತೆ ಬೇರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿ, ಕಾಮಿಡಿ ಸೀರಿಯಲ್ಸ್, ಕಾಮಿಡಿ ಫಿಲ್ಮ್ಸ್ನ ನೋಡಿ ಅಂತ ನಾನು ಹೇಳ್ತೀನಿ. ಸೊ ಇಟ್ಸ್ ಕ್ಯಾನ್ ಗಿವ್ ಯು ಎ ರಿಲ್ಯಾಕ್ಸೇಷನ್ ಟು ಯುವರ್ ಮೈಂಡ್ ಅಂತ ಹೇಳುತ್ತೆ. ಸಂಬಡಿ ಫ್ರಮ್ ಫಾಸ್ಟ್ ಅಂತ ಹೇಳ್ಬೋದು, ಮೆಸೇಜ್ ಅವರಿಂದನೂ ನಿಮಗೆ ಬರ್ಬೋದು, ಬಟ್ ನೀವು ಅವ್ರ ಜೊತೆ ಮಾತಾಡಲ್ಲ. ಆಲ್ರೆಡಿ ನೀವು ಈ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ದೀರಾ. ಸೊ ಆ ವ್ಯಕ್ತಿ ಏನೋ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಯಾರೋ ಸೊಲ್ಯೂಷನ್ ಕೊಡ್ತಿದ್ರೆ ತೊಗೊಳ್ಳಿ ಅಂತ ಹೇಳ್ತೀನಿ. ಒಂದು ಸರ್ತಿ ಕಾಲ್ನ ಪಿಕ್ ಮಾಡಿ ಅಥವಾ ಮೆಸೇಜ್ಗೆ ರೆಸ್ಪಾನ್ಸ್ ಮಾಡಿ. ಸೊ ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡಿ, ಒಂದು ಸರ್ತಿ ಮಾತಾಡಿ ಅಂತ ಹೇಳ್ತೀನಿ. ಯಾರನ್ನೋ ಇಗ್ನೋರ್ ಮಾಡ್ತಾ ಇದ್ರೆ, ಇನ್ ಕೇಸ್ ಮೆಜಿಷಿಯನ್ ಕಾರ್ಡ್ ವಿತ್ ನೈಟ್ ಆಫ್ ವಾಂಡ್ಸ್ ಬಂದರೆ ನೀವು ಯಾರನ್ನಾದ್ರೂ ಇಗ್ನೋರ್ ಮಾಡ್ತಾ ಇರ್ಬೋದು, ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು. ಸೊ ಯಾರು ಮೆಸೇಜ್ ಮಾಡ್ತಾ ಇರ್ತಾರೆ, ಕಾಲ್ ಮಾಡ್ತಾ ಇರ್ತಾರೆ, ಸೊ ಅವ್ರಿಗೆ ಗೊತ್ತಿರುತ್ತೆ ಒಂದು ಸರ್ತಿ ಆದರೂ ನಾನು ಕಾಲ್ ಪಿಕ್ ಆಗಲಿ ಅಥವಾ ನನ್ನ ಮೆಸೇಜ್ಗೆ ರೆಸ್ಪಾನ್ಸ್ ಬರಲಿ ಅಂತ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು. ಸೊ ಯಾರನ್ನು ಆ ಲೆವೆಲ್ವರೆಗೂ ಇಗ್ನೋರ್ ಮಾಡಬೇಡಿ. ಸೊ ನಿಮ್ಮ ಮನಸ್ಸಲ್ಲಿ ಫೀಲಿಂಗ್ಸ್ ಇರಲಿ ಇಲ್ಲದೇ ಇರಲಿ, ಅವ್ರ ಇಷ್ಟ ಇರಲಿ ಇಲ್ಲದೇ ಇರಲಿ, ಸೊ ಮಾತಾಡೋದ್ರಲ್ಲಿ ಏನೂ ಇಲ್ಲ. ಒಂದು ಸರ್ತಿ ಏನು ವಿಷಯ ಅಂತ ಕೇಳಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಕೆಲವರು ಸಿಂಗಲ್ಸ್ ಇರೋರಿಗೆ ಖಂಡಿತ ಅನ್ಎಕ್ಸ್ಪೆಕ್ಟೆಡ್ಲಿ ಸಡನ್ನಾಗಿ ಲವ್ ಆಫ್ ಯುವರ್ ಲೈಫ್ ಸಿಗೋ ಚಾನ್ಸಸ್ ತುಂಬಾ ಇದೆ. ಸೊ ನಿಮಗೆ ಬೇಡವೇ ಬೇಡ ಅಂತ ಅನ್ನೋರಿಗೆ ಸೊ ಸಿಗಲ್ಲ ಅಂತ ನಾನು ಹೇಳ್ತೀನಿ.